ಜೈ ಹಿಂದ್. ಎಲ್ಲ ನನ್ನ SSC GD ಎಸ್ಪಿರೆಂಟ್ಸ್ಗೆ ಆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ನಲ್ಲಿ ಆ 25,487 ಹುದ್ದೆಗಳನ್ನ ಕಾಲ್ಫಾರ್ಮನ್ನು ಮಾಡಿದರು. ಡಿಸೆಂಬರ್ 1ನೇ ತಾರೀಕಿನಿಂದ ಕೂಡ ಆನ್ಲೈನ್ ಮುಖಾಂತರ ಅರ್ಜಿ ಕೂಡ ಸ್ಟಾರ್ಟ್ ಆಗಿದೆ ಸ್ನೇಹಿತರೆ. ಇನ್ನೂ ಯಾರೆಲ್ಲ ಅರ್ಜಿಗಳನ್ನು ಹಾಕಿಲ್ಲ, ಸೊ ಅದನ್ನು ಅರ್ಜಿಯನ್ನು ಸಲ್ಲಿಸುವುದು ಯಾವ ಥರ, ಸೊ ಅದ್ರ ಬಗ್ಗೆ ಇನ್ನೂ ಏನು ಇನ್ಫಾರ್ಮೇಷನ್ನೇ ಗೊತ್ತಿಲ್ಲ. ಸರ್ ನಾವು ಅರ್ಜಿಯನ್ನು ಸಲ್ಲಿಸಿದ್ದೀವಿ, ಸೊ ಮಿಸ್ಟೇಕ್ಗಳಾಗಿದ್ದಾವೆ ಸರ್, ನಾವು ಫಸ್ಟ್ ಪ್ರಿಫರೆನ್ಸನ್ನು ಚೇಂಜಸನ್ನು ಮಾಡಬೇಕು ಸರ್. ಅಪ್ಲಿಕೇಶನ್ ಹಾಕಿರ್ತಕ್ಕಂಥ ವಿದ್ಯಾರ್ಥಿ ಕೂಡ ಸೊ ಈ ವಿಡಿಯೋನ ಇಂಪಾರ್ಟೆಂಟ್ ಆಗಿರ್ತೈತಿ, ಪ್ರತಿಯೊಬ್ಬರು ಕೂಡ ನೋಡ್ಕೊಳ್ಳಿ. ಓಕೆ, ನೀವೇನಾದರೂ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ರೆ, ಸೊ ಫಸ್ಟ್ ಟೈಮ್ ವಿಸಿಟ್ ಕೊಟ್ಟಿದ್ರೆ ಇವಾಗಲೇ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಯಾವುದೇ ಅಪ್ಡೇಟ್ ಬರಲಿ, ಇವತ್ತು SSC GD ಅಪ್ಲಿಕೇಶನ್ ಅಂತ ಹಿಡಿದು ಎಕ್ಸಾಮ್ ಡೇಟ್ ಆಗಿರಲಿ, ಎಕ್ಸಾಮ್ ಹಾಲ್ ಟಿಕೆಟ್ ಆಗಿರಲಿ, ಎಕ್ಸಾಮ್ ಸಿಟಿ ಆಗಿರಲಿ, ಎಕ್ಸಾಮ್ ರಿವ್ಯೂ ಆಗಿರಲಿ, ಅದರ ಜೊತೆಗೆ ಫಿಸಿಕಲ್ಲು, ಮೆಡಿಕಲ್ಲು, ಪ್ರತಿಯೊಂದು ಇನ್ಫಾರ್ಮೇಷನನ್ನು ನಮ್ಮ SSI ಪ್ಯಾರಾಮಿಲಿಟರಿ ಯೂಟ್ಯೂಬ್ ಚಾನಲ್ನಲ್ಲಿ ಸೊ ಕೊಡ್ತಾನೆ ಇರ್ತೀನಿ. ಓಕೆ, ಆ SSC GDಗೆ ಇನ್ನೂ ಯಾರೆಲ್ಲ ಅರ್ಜಿಗಳನ್ನ ಹಾಕೊಂಡಿಲ್ಲ ನೋಡಿ ಸ್ನೇಹಿತರೆ, ಇವಾಗಲೇ ಹೋಗಿ ಅರ್ಜಿಗಳನ್ನ ಸಲ್ಲಿಸ್ಕೊಳ್ಳಿ. ಎಷ್ಟಿದಾವಪ್ಪ ಅಂದರೆ 25,487 ಹುದ್ದೆಗಳನ್ನ ಕಾಲ್ಫಾರ್ಮನ್ನು ಮಾಡಿದ್ದಾರೆ. ಓಕೆನಾ, ನಮ್ಮ ಕರ್ನಾಟಕಕ್ಕೆ ಸಪ್ರೇಟ್ ಆಗಿರ್ತಕ್ಕಂಥ ಹುದ್ದೆಗಳನ್ನ ಬಿಡುಗಡೆ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆನೂ ಕೂಡ ನಾನು ತಿಳಿಸ್ಕೊಟ್ಟಿದ್ದೀನಿ. ಓಕೆ, ಇಲ್ಲಿ ನೋಡ್ಕೊಡ್ರಿ ಸರ್, ಅರ್ಜಿ ಸಲ್ಲಿಸುವ ದಿನಾಂಕ ಬಂದ್ಬಿಟ್ಟು 1/12/2025 ಅರ್ಜಿ ಕೂಡ ಪ್ರಾರಂಭವಾಗಿದೆ. ಸೊ ಕೊನೆಯ ದಿನಾಂಕ ಬಂದ್ಬಿಟ್ಟು 31/12/2025. ಓಕೆ, ಲಾಸ್ಟ್ ಡೇಟ್ ಸ್ನೇಹಿತರೆ, ಇದು ಲಾಸ್ಟ್ ಡೇಟ್ ಇವತ್ತು. ಅಂದರೆ ಲಾಸ್ಟ್ ಡೇಟ್ ಇವತ್ತಲ್ಲ, ಸಾರಿ, ನಿಮ್ಗೆ ಇವತ್ತು ಬರ್ತಿರ್ತಕ್ಕಂಥ ನಿಮ್ಗೆ ಇನ್ನು ಕೇವಲ ಎಷ್ಟು ದಿನ ಅಂತಂದರೆ, ಕೇವಲ ನಿಮ್ಗೆ ಉಳಿದಿರ್ತಕ್ಕಂಥದ್ದು 10 days ಮಾತ್ರ ಉಳಿದಿದೆ ಸ್ನೇಹಿತರೆ. ಎಷ್ಟು? 10 ದಿನಗಳ ಮಾತ್ರ ಕಾಲಾವಕಾಶ ಇದೆ. ಸರ್ ನಾನು ಅರ್ಜಿನೇ ಸಲ್ಲಿಸಿಲ್ಲ ಅಂತಿರ್ತಕ್ಕಂಥವ್ರು ಸೊ ಇವಾಗಲೇ ಅರ್ಜಿಗಳನ್ನ ಸಲ್ಲಿಸ್ಕೊಳ್ಳಿ. ಯಾಕೆ ಸಲ್ಲಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಸೊ ಸರ್ವರ್ ಬಿಜಿ ಆಗುತ್ತೆ ಸ್ನೇಹಿತರೆ. ಸೊ ಸರ್ವರ್ ನೋಡ್ಕೊಡ್ರಿ, ಬರ್ಬರ್ತಾ ನಿಮ್ಗೆ ಬಿಜಿ ಆಗ್ತಾ ಹೋಗುತ್ತಾ. ಸೊ ನೆಟ್ವರ್ಕ್ ಪ್ರಾಬ್ಲಮ್ ಆಗುತ್ತಾ. SSCದವರು ಪ್ರತಿಯೊಬ್ಬರು ಕೂಡ ಲಾಸ್ಟ್ ಮೂಮೆಂಟಲ್ಲಿ ಅರ್ಜಿ ಹಾಕಿದ್ರಾಯ್ತು. ಯಾಕೆ ಲಾಸ್ಟ್ ಮೂಮೆಂಟ್ ಬಗ್ಗೆ ಯಾಕೆ ವೇಟ್ ಮಾಡ್ತಾ ಇದ್ದೀರಾ? ಸ್ಟೇಟ್ ವೈಸ್ ವೇಕೆನ್ಸಿ ಬಿಟ್ರಾ, ಕಾಸ್ಟ್ ವೈಸ್ ವೇಕೆನ್ಸಿ ಬಿಟ್ರಾ, ಡಾಕ್ಯುಮೆಂಟ್ಸ್ಗಳು ರೆಡಿ ಆದವಾ, ಅರ್ಜಿ ಸಲ್ಲಿಸೋದು ಮಾತ್ರ ಬಾಕಿ ಇದೆ ತಾನೇ, ಸಲ್ಲಿಸ್ಕೊಳ್ರಿ. ಅಕಸ್ಮಾತ್ ಎಷ್ಟೋ ವಿದ್ಯಾರ್ಥಿಗಳು 31ನೇ ತಾರೀಕಿದೆ ಅಂತ ತಿಳ್ಕೊಡ್ರಿ, ಎಷ್ಟು 31ಗೆ ಇದೆ ಅಂತ ತಿಳ್ಕೊಡ್ರಿ. 31 ಲಾಸ್ಟ್ ಡೇಟ್ ಇದೆಯಪ್ಪ ಅಂದರೆ ಅವತ್ತು ಅಪ್ಲೈ ಮಾಡಕ್ಕೆ ಗುದ್ದಾಡೋದು. ಯಾವಾಗ? 31ಗೆ ಅಪ್ಲೈ ಮಾಡಕ್ಕೆ ಗುದ್ದಾಡೋದು. ನೈಟ್ 12 ಮಟ್ಟ ಟೈಮಿಂಗ್ ಇರುತ್ತೆ. ಎಷ್ಟು? ನೈಟ್ 12 ಮಟ್ಟ ಟೈಮಿಂಗ್ ಇರುತ್ತೆ. ಸೊ ನಿಮ್ಮದು ಓಪನ್ನೇ ಆಗೋದಿಲ್ಲ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ. ಸೊ ಓಪನ್ನೇ ಆಗೋದಿಲ್ಲ. ಆದ ಕಾರಣಕ್ಕೋಸ್ಕರ ಅರ್ಜಿಯನ್ನು ಇವತ್ತು ಅಥವಾ ನಾಳೆ ನಾಡ್ದ 3 ದಿನಗಳಲ್ಲಿ ಅರ್ಜಿಗಳನ್ನ ಸಲ್ಲಿಸ್ಕೊಳ್ರಿ. ಅಕಸ್ಮಾತ್ ಸರ್ವರ್ ಬಿಜಿ ಆಯ್ತಪ್ಪ ಅಂತಂದ್ರೆ ಓಪನ್ ಆಗೋದಿಲ್ಲ. ಯಾವ ಥರ ಆಗುತ್ತಪ್ಪ ಅಂದರೆ, ಆಲ್ರೆಡಿ ನಿಮ್ದು ರಿಜಿಸ್ಟರ್ ಇದೆ ಅಂತ ತಿಳ್ಕೊಳ್ರಿ. ನೆಕ್ಸ್ಟ್ ರಿಜಿಸ್ಟರ್ ಆದಮೇಲೆ ನಿಮ್ಮ ತಾಲೂಕು ಡಿಸ್ಟಿಕ್ ಸೆಲೆಕ್ಷನ್ ಮಾಡುವಾಗ ಅಥವಾ ನಿಮ್ಮ ಪೋಸ್ಟ್ ಪ್ರಿಫರೆನ್ಸ್ ಚೇಂಜ್ ಮಾಡೋ ಕರೆಕ್ಷನ್ ಇದನ್ನ ಅಂದರೆ ಪೋಸ್ಟ್ ಪ್ರಿಫರೆನ್ಸನ್ನು ಆ್ಯಡ್ ಮಾಡುವಾಗ, ನೆಕ್ಸ್ಟ್ ಇನ್ನು ಉಳಿದಿರ್ತಕ್ಕಂಥ ಎಕ್ಸಾಮ್ ಸೆಂಟ್ರ್ಗಳನ್ನು ಆ್ಯಡ್ ಮಾಡುವಾಗ ಬರೀ ವಾಪಸ್ ಬ್ಯಾಕ್ ಹೋಗೋದು, ಲಾಗೌಟ್ ಆಗೋದು, ಹೊಳ್ಳೆ ಮಳೆ ಲಾಗೌಟ್ ಆಯ್ತಪ್ಪ ಅಂದರೆ ನಿಮ್ಮ ಅಪ್ಲಿಕೇಶನ್ನು ಹೊಳ್ಳೆ ಮಳೆ ಹಾಕಕ್ಕೆ ನಿಮಗೆ ಬೇಸರ ಹಾಕಿಸಿಂದ ನಾನು ಆಮೇಲೆ ಹಾಕಿದ್ರಾಯ್ತು ಅಂತ ಹಾಕಿಸಿಂದ ಬಿಡ್ತೀರಿ ಸ್ನೇಹಿತರೆ. ಆದ ಕಾರಣಕ್ಕೋಸ್ಕರ ಅರ್ಜಿಗಳನ್ನ ಇನ್ನೂ ಸಲ್ಲಿಸಲಿಲ್ಲಪ್ಪ ಅಂದರೆ ನನ್ನೊಂದು ರಿಕ್ವೆಸ್ಟು, ನಾನೇ ರಿಕ್ವೆಸ್ಟನ್ನು ಕೇಳ್ತಾ ಇದ್ದೀನಿ ನಿಮಗೆ, ಸಲ್ಲಿಸ್ಕೊಳ್ರಿ. ಈ ಸಾರಿ ನೀವು SSC GDಯಲ್ಲಿ ನಾನು ಒಂದು ಹುದ್ದೆಯನ್ನು ಪಡೆದುಕೊಳ್ಬೇಕು ಅಂದ್ಕೊಂಡಿದ್ರೆ ಇನ್ನು ನನ್ನ ಪ್ರಕಾರ 20,000 ಅಬೌವ್ ವೇಕೆನ್ಸಿ ಆ್ಯಡ್ ಆಗ್ತವೆ. ಎಷ್ಟು? ಇದರಲ್ಲಿ 25,000 ಕಾಲ್ಫಾರ್ಮ್ ಮಾಡಿದಾರೆ ಅಂದರೆ ಇನ್ನು 20,000 100% ಕಾಲ್ಫಾರ್ಮ್ ಮಾಡ್ತಾರೆ. ಅಪ್ಲಿಕೇಶನನ್ನು ಹಾಕ್ರಿ, ಮೊದಲಿಗೆ ಅರ್ಜಿಯನ್ನು ಹಾಕ್ರಿ. ನೆಕ್ಸ್ಟ್ ಪೋಸ್ಟ್ ಪ್ರಿಫರೆನ್ಸು ಕೂಡ ನಿಮ್ಗೆ ಚೇಂಜನ್ನು ಮಾಡ್ಕೊಳಕ್ಕೆ ಅವಕಾಶ ಕೊಡ್ತಾರ, ಬೇಕಿದ್ರೆ ಅವಾಗ ಚೇಂಜ್ ಮಾಡ್ಕೊಳಕತ್ತೀರಂತ. ಬಟ್ ಇವಾಗೇನು ಅರ್ಜಿಗಳನ್ನ ಸಲ್ಲಿಸ್ಕೊಡ್ರಿ. ನಿಮ್ಮ ಕಾಸ್ಟಿಗೆ ಎಷ್ಟು ಹುದ್ದೆಗಳಿದಾವೆ, ಸೊ ಯಾವ ಫಸ್ಟ್ ಪ್ರಿಫರೆನ್ಸನ್ನು ಯಾವ ಥರ ಕೊಡ್ಬೇಕು, ನಾನು ಸೆಕೆಂಡ್ ಯಾವ್ದು ಕೊಡಬೇಕು, 3rd, 4th, 5th, 6th ಈ ಥರನ ಪ್ರತಿಯೊಂದನ್ನು ಕೂಡ ಕೊಟ್ಕೊಳ್ರಿ. ಅದ್ರ ಜೊತೆಗೆ ನಿಮ್ಗೆ ಕೋಡ್ ಕೂಡ ಹೇಳಿದ್ದೀನಿ. BSF ಅಂದರೆ ಯಾವ ಕೋಡ್ ಬರುತ್ತೆ, CISF ಅಂದರೆ ಯಾವ ಕೋಡ್ ಬರುತ್ತೆ, CRPF ಅಂದರೆ ಯಾವ ಕೋಡ್ ಬರುತ್ತೆ ಅಂತ ಹೇಳಿದ ಅದ್ರ ಬಗ್ಗೆನೂ ಕೂಡ ನಾನು ಮಾಹಿತಿಯನ್ನು ಕೊಟ್ಟಿದ್ದೀನಿ ಸ್ನೇಹಿತರೆ. ಓಕೆ,
ಅಪ್ಲಿಕೇಶನ್ನ ಸಲ್ಲಿಸ್ಕೊಡ್ರಿ. ಸರ್ ನಾವೀಗ ಅರ್ಜಿಯನ್ನ ಸಲ್ಲಿಸಿವ್ ಸರ, ನಮ್ಮ ಹತ್ರ OBC ಸರ್ಟಿಫಿಕೇಟ್ ಇಲ್ಲ ಸರ, ನಾವು ನಾಳೆ ಎಕ್ಸಾಮ್ ಪಾಸ್ ಆದ್ಮೇಲೆ ಫಿಸಿಕಲ್ಗೆ ಹೋಗೋ ಟೈಮ್ನಾಗ OBC ಸರ್ಟಿಫಿಕೇಟ್ ತೆಗೆಸ್ಕೊಂಡ್ರೆ ನಡೀತದ? ರಾಂಗ್, ನಡೆಯೋದಿಲ್ಲ. ನೀವೇನಾದರೂ ಆ ಟೈಮ್ದಾಗ OBC ಸರ್ಟಿಫಿಕೇಟನ್ನು ತೆಗೆಸ್ಕೊಂಡು ಹೋಗ್ತೀನಿ ಅಪ್ಪ ಅಂತಂದರೆ ಸೊ ನಡೆಯೋದಿಲ್ಲ. ಯಾಕೆ ನಡೆಯೋದಿಲ್ಲ ಅಂದರೆ ಅಪ್ಲಿಕೇಶನ್ ಫಾರ್ಮಲ್ಲಿ ಚೆಕ್ ಮಾಡಿಕೊಡ್ರಿ, ಏನು ಕೊಟ್ಟಿದ್ದಾರೆ ಅಂತಂದರೆ ಡಿಸೆಂಬರ್ 31 ಒಳಗಡೆ, ಡಿಸೆಂಬರ್ 31, 2025 ಒಳಗಡೆ ನಿಮ್ಮ ಸರ್ಟಿಫಿಕೇಟ್ ಇರಬೇಕು. ಈಗ ಅರ್ಜಿ ಸಲ್ಲಿಸಿರಿ ಅಂತ ತಿಳ್ಕೊಡ್ರಿ, ಅರ್ಜಿಯನ್ನು ಹಾಕಿಬಿಟ್ರಿ, ನೀವು ಇನ್ನೂ ಸರ್ಟಿಫಿಕೇಟ್ ತೆಗಿಸಿಲ್ಲ ಅಂತಂದರೆ ಸೊ ನಿಮ್ಗೆ ಇಲ್ಲಿ ಮಟ್ಟ ಡೇಟ್ ಇದೆ. ಎಷ್ಟು? ಇಲ್ಲಿ ಮಟ್ಟ ಡೇಟ್ ಇದೆ. 31ನೇ ತಾರೀಕಿನವರೆಗಡೆ ಯಾರು EWS ಇದೆ, ನೆಕ್ಸ್ಟ್ OBC ಯಾರಿದ್ದೀರಿ, ನೆಕ್ಸ್ಟ್ SC ST ಯಾರಿದ್ದೀರಿ, ನೆಕ್ಸ್ಟ್ ಮರಾಠ ಕಾಸ್ಟ್ ಯಾರಿದ್ದೀರಿ, ಪ್ರತಿಯೊಬ್ಬರು ಕೂಡ ರೆಡಿ ಮಾಡಿಟ್ಕೊಡ್ರಿ. ಡಾಕ್ಯುಮೆಂಟ್ನಾಗ ಫೇಲ್ ಆಗಕ್ಕೆ ಹೋಗ್ಬೇಡ್ರಿ. ನಾನು ಹೇಳ್ತಾ ಇದ್ದೀನಿ, ಇಷ್ಟೆಲ್ಲ ಕಷ್ಟಪಟ್ಟು ಕೋಚಿಂಗ್ ತಗೊಂಡು ಫಿಸಿಕಲ್ ಪಾಸ್ ಆಗಿ, ಎಕ್ಸಾಮ್ ಪಾಸ್ ಆಗಿ, ಮೆಡಿಕಲ್ ಪಾಸ್ ಆಗಿ, ಫೈನಲಲ್ಲಿ ಡಾಕ್ಯುಮೆಂಟಲ್ಲಿ ಫೇಲ್ ಮಾಡಿದ್ರಪ್ಪ ಅಂತಂದ್ರೆ ತುಂಬಾ ಕಷ್ಟ ಆಗುತ್ತೆ. ಆದ ಕಾರಣಕ್ಕೋಸ್ಕರ ಡಾಕ್ಯುಮೆಂಟ್ಸ್ಗಳನ್ನ ರೆಡಿ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆ ಸರ್, ಇವಾಗ ನಾನು SSCGD ಅಪ್ಲಿಕೇಶನ್ ಕೂಡ ಹಾಕಿದ್ದೀನಿ ಸರ್. ಫಿಸಿಕಲ್ ಬಗ್ಗೆ ಎಕ್ಸಾಮ್ ತಯಾರಿಯನ್ನು ಮಾಡ್ತಿರ್ತಕ್ಕಂಥ ನೋಡ್ಕೊಡ್ರಿ, ನಮ್ಮ ಮಾತೃಭಾಷೆ ಎಕ್ಸಾಮ್ ಇದೆ ಸರ್. ನನ್ನ ದೋಸ್ತ ಕನ್ನಡ ಕೊಟ್ಟಿದ್ದಾನೆ ಸರ, ನಾನು ಇಂಗ್ಲೀಷ್ ಕೊಟ್ಟಿದ್ದೀನಿ. ಇಲ್ಲ ಸರ, ನನ್ನ ದೋಸ್ತ್ ಇಂಗ್ಲೀಷ್ ಕೊಟ್ಟ, ನಾನು ಕೂಡ ಇಂಗ್ಲೀಷೇ ಕೊಟ್ಟೆ. ನಿನ್ನಲ್ಲಿ ಯಾವ ಟ್ಯಾಲೆಂಟ್ ಇದೆ, ನೀ ಯಾವ ಲ್ಯಾಂಗ್ವೇಜ್ನಲ್ಲಿ ಎಕ್ಸಾಮ್ ಈಸಿ ಆಗುತ್ತೆ ಅನ್ನೋದನ್ನ ಮೊದಲು ವಿಚಾರ ಮಾಡಿ ಅರ್ಜಿಯನ್ನು ಸಲ್ಲಿಸಬೇಕು. ಸುಮ್ಮನೆ ಅವನು ಕನ್ನಡ ಕೊಟ್ಟ, ನಾನು ಕೂಡ ಕನ್ನಡ ಕೊಟ್ಟೆ, ಕನ್ನಡ ಟಫ್ ಆಗುತ್ತೆ, ಓಕೆ, ಈ ಥರ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ನೀನು ಓದಿರ್ತಕ್ಕಂಥದ್ದು ಯಾವ ಲ್ಯಾಂಗ್ವೇಜ್ ಇದೆಯಲ್ಲ, ಸೊ ಕನ್ನಡ ಈಸಿ ಇದೆಯಪ್ಪ ಅಂದರೆ ಕನ್ನಡದಲ್ಲೇ ಕೊಡಬೇಕು. ಸುಮ್ಮನೆ ಇಂಗ್ಲೀಷ್ ಕೊಡೋದು ಮತ್ತೆ ಕನ್ನಡ ಈಸಿ ಆಗುತ್ತೆ ಅಂತ ಕೇಸ್ ಇಂಗ್ಲೀಷ್ನಾಗ ಹೋಗಿ ನೀನು ಕ್ವಶನ್ ಅರ್ಥ ಆಗಲಿಲ್ಲಪ್ಪ ಅಂದರೆ ನಿನ್ನ ಎಕ್ಸಾಮ್ ಬರೆಯೋದು ಕೂಡ ವೇಸ್ಟ್ ಆಗುತ್ತೆ. ಒಂದ್ಸರಿ ಅರ್ಜಿಯನ್ನು ಸಲ್ಲಿಸುವಾಗ ನಿಮ್ಮ ಜೀವನನೇ ಬದಲಾಗುತ್ತೆ. 10 ನಿಮಿಷ ಲೇಟ್ ಆಗಲಿ ಪರವಾಗಿಲ್ಲ, ಅರ್ಜಿಯನ್ನು ಸಲ್ಲಿಸುವಾಗ ವಿಚಾರ ಮಾಡಿಬಿಟ್ಟು ಇನ್ನೂ ಟೈಮ್ ಇದೆ, ಕರೆಕ್ಟಾಗಿ ಅರ್ಜಿಗಳನ್ನ ಸಲ್ಲಿಸ್ಕೊಳ್ಳಿ ಸ್ನೇಹಿತರೆ. ಓಕೆ, ಇದು ನಮ್ಮ ಮಾತೃಭಾಷೆ ಕನ್ನಡದಲ್ಲಿ ಎಕ್ಸಾಮ್ ಅನ್ನ ಮಾಡಿಬಿಟ್ಟು ಸೊ ಹೆವಿ ಬರ್ಬರ್ತಾ ಕಾಂಪಿಟೇಷನ್ ಕೂಡ ಜಾಸ್ತಿ ಆಗ್ತಾ ಇದೆ. ಸೊ ಈ ಸರಿ ಕಟ್ ಆಫ್ ಎಷ್ಟು ನಿಲ್ಬಹುದು ಸರ್ ಅಂತ ಕೇಳ್ತಾ ಇದ್ರಿ. ಸರ್ ಕಟ್ ಆಫ್ ಬಗ್ಗೆ ನಾನು ಏನು ಕೂಡ ಇನ್ಫಾರ್ಮೇಶನ್ ಕೊಡಕ್ ಆಗೋದಿಲ್ಲ. ಎಷ್ಟು ಕಟ್ ಆಫ್ ನಿಲ್ಲುತ್ತಂದ್ರೆ ಅಪ್ಲಿಕೇಶನ್ ಹಾಕೋದ್ರ ಮೇಲೆ ಎಷ್ಟು ಜನ ಹಾಕ್ತಾರೆ, ನೆಕ್ಸ್ಟ್ ಯಾವ ತರ ಓದ್ತಾ ಇದ್ದಾರೆ, ಸೊ ಯಾವ ತರ ಕ್ವಶನ್ ಪೇಪರ್ ತೆಗಿತಾ ಇದ್ದಾರೆ ಅಂತ ಕೇಳಿದ್ರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈ ಸರಿ ನೋಡ್ಕೊಡ್ರಿ, ಟೋಟಲಿ ನಿಮ್ಗೆ 80 ಕ್ವಶನ್ಸ್ಗಳು ಇರ್ತಾವೆ. ಎಷ್ಟು? 80 ಕ್ವಶನ್ಸ್ಗಳು ಇರ್ತಾವೆ. ನಿಮ್ಗೆ 160 ಮಾರ್ಕ್ಸ್ ಇರುತ್ತೆ. ಎಷ್ಟು? 160 ಮಾರ್ಕ್ಸ್ ಇರುತ್ತೆ. ಸೊ ಆದ ಕಾರಣಕ್ಕೋಸ್ಕರ ನೀವು ಈ ಸರಿ ರೆಡಿ ಆಗಬೇಕು. ಎಷ್ಟು? ನೀವು ಈ ಸರಿ ಪಕ್ಕಾ ರೆಡಿ ಆಗಬೇಕು. ರೀಸನಿಂಗ್ 20 ಕ್ವಶನ್ಸು, ಮ್ಯಾಥ್ಸ್ 20 ಕ್ವಶನ್ಸು, GK GS 20 ಕ್ವಶನ್ಸು, ನೆಕ್ಸ್ಟ್ ಇಂಗ್ಲೀಷ್ ಆ್ಯಂಡ್ ಹಿಂದಿ ಗ್ರಾಮರ್ ಅದರಲ್ಲಿ ಯಾವುದ್ರದ್ರು 20 ಕ್ವಶನ್ಸ್ಗಳು ಇರ್ತಾವೆ ಸ್ನೇಹಿತರೆ. ನೆಗೆಟಿವ್ ಕೂಡ 0.25 ನೆಗೆಟಿವ್ ಇರ್ತದೆ. ಎಷ್ಟು? 0.25 ನೆಗೆಟಿವ್ ಇರ್ತದೆ. ಸೊ ಆದ ಕಾರಣಕ್ಕೋಸ್ಕರ ಪ್ರತಿಯೊಂದು ವಿದ್ಯಾರ್ಥಿ ಕೂಡ ಇವತ್ತಿನಿಂದನೇ ಸ್ಟಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ರಿ. ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರ್ತದ, CBT ಎಕ್ಸಾಮ್ ಇರ್ತದ. ನೆಕ್ಸ್ಟ್ ಸರ್ ಫಿಸಿಕಲ್ ನೋಡ್ಕೊಡ್ರಿ, ಬಾಯ್ಸಿಗೆ 170 ಸೆಂಟಿಮೀಟರ್ ಹೈಟ್ ಬೇಕು. ಎಷ್ಟು? ಬಾಯ್ಸಿಗೆ 170 ಸೆಂಟಿಮೀಟರ್ ಹೈಟ್ ಬೇಕು, ಮಹಿಳೆಯರಿಗೆ 157 ಸೆಂಟಿಮೀಟರ್ ಬೇಕು. ಸರ್ ನನ್ನ ಹೈಟ್ 1 ಸೆಂಟಿಮೀಟರ್ ಕಡಿಮೆ ಇದೆ ಸರ್, 5 mm ಕಡಿಮೆ ಇದೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ್ರಿ. ಫಸ್ಟ್ ಫೇಸ್ ಮಾಡ್ರಿ, ಟ್ರೈ ಮಾಡ್ರಿ, ಆಮೇಲೆ ನೋಡಕ್ ಬರುತ್ತೆ ಮುಂದಿನ ಫಿಸಿಕಲ್ ಅನ್ನ ಅಡ್ವಾನ್ಸ್ ಆಗಿ. ಸೊ ಹಿಂಜಿರ್ಯಾಕೆ ಹೋಗ್ಬೇಡ್ರಿ, ಪ್ರಯತ್ನವನ್ನ ಮಾಡಿ. ಸೊ ನೀವು ಪ್ರಯತ್ನ ಮಾಡಿದಾದ್ಮೇಲೆ ಸಕ್ಸಸ್ ಎಲ್ಲಾದರೂ ದೇವ್ರು ಕೊಡದಿತ್ತಪ್ಪ ಅಂದರೆ ಕೊಟ್ಟೆ ಕೊಡ್ತಾನ. ಆದರೆ ನಿಮ್ಮ ಪ್ರಯತ್ನವನ್ನ ಬಿಟ್ರಿಯಪ್ಪ ಅಂದರೆ ಅದು ಆಗ್ಲಾರ ಮಾತಾ. ಓಕೆ, ತಯಾರಿಯನ್ನು ಮಾಡ್ಕೊಳ್ರಿ. ಫಿಸಿಕಲ್ ಕೂಡ ಈಸಿ ಇರುತ್ತೆ. ಬಾಯ್ಸ್ಗೆ 5 ಕಿಲೋಮೀಟರ್ ರನ್ನಿಂಗ್ ಇರುತ್ತೆ, 24 ನಿಮಿಷದಲ್ಲಿ ಓಡಬೇಕು. ಮಹಿಳೆಯರಿಗೆ 16 ಮೀಟರ್ ರನ್ನಿಂಗ್ ಇರ್ತದೆ, 8.5 ನಿಮಿಷದಲ್ಲಿ ಓಡಬೇಕು. ಸೊ ನಿಮ್ಮ ಎಕ್ಸಾಮ್ ಡೇಟ್ ಕೂಡ ಅನೌನ್ಸ್ಮೆಂಟ್ ಅನ್ನ ಮಾಡಿದಾರ. ಸೊ ಅದರಲ್ಲಿ ಕೊಟ್ಟೇ ಬಿಟ್ಟಿದಾರ. ಫೆಬ್ರವರಿ, ಮಾರ್ಚ್, ಏಪ್ರಿಲ್ 3 ತಿಂಗಳಲ್ಲಿ ಅದರಲ್ಲಿ ಯಾವುದಾದ್ರೂ ಒಂದು ಮಾರ್ಚ್ ಆದ್ರೂ ನಡೆಸ್ಬೋದು, ಅಥವಾ ಫೆಬ್ರವರಿಗಾದ್ರೂ ನಡೆಸ್ಬೋದು, ಏಪ್ರಿಲ್ದಾಗಾದ್ರೂ ನಡೆಸ್ಬೋದು. 100% ಅನ್ನ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಸ್ನೇಹಿತರೆ. 100% ಹೇಳ್ತಾ ಇದೀನಿ. ನೀವು ಅನ್ಕೊಳ್ತಾ ಇದ್ದೀರಾ ಸರ್ ಎಕ್ಸಾಮ್ ಮುಂದೆ ಹೋಗ್ಬೋದು, ಚಾನ್ಸೇ ಇಲ್ಲ. 100% ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡೇ ಮಾಡ್ತಾರ. ನಿಮ್ಮ ಟಾರ್ಗೆಟ್ ಏನು? ಫೆಬ್ರವರಿಯಲ್ಲೇ ಎಕ್ಸಾಮ್ ನಡೀತದೆ ಅಂತ ಹೇಳಿ ತಯಾರಿನ ಈಗಿಂತನೇ ಸ್ಟಾರ್ಟ್ ಮಾಡ್ಕೊಳ್ಳಿ. ಓಕೆ, ಗೊತ್ತಾಯ್ತಾ? ಈಗಿಂತನೇ ಎಕ್ಸಾಮ್ ಅಟೆಂಡ್ ಆಗ್ರಿ. ಸುಮ್ಮನೆ ಯಾವುದ್ಯಾವುದೋ ಬುಕ್ಗಳನ್ನು ತಗೊಳ್ಳೋದು, ಸುಮ್ಮನೆ ಸ್ಟೇಟ್ ಗೌರ್ಮೆಂಟ್ ಇರ್ತಕ್ಕಂಥ ಬುಕ್ಗಳನ್ನು ಓದೋದು ಅವನ್ನೆಲ್ಲ ಬಿಟ್ಬಿಡಿ. SSC ಸಿಲೆಬಸ್ ಏನಿದೆ, ಸೊ ನಾ ಎಷ್ಟನ್ನು ಓದಬೇಕು, ಒಂದು ಸಬ್ಜೆಕ್ಟಿಗೆ ಎಷ್ಟು ಟೈಮಿಂಗನ್ನು ಕೊಡಬೇಕು, ನೆಕ್ಸ್ಟ್ ಮಾಕ್ ಟೆಸ್ಟ್ ಆಡುವನ್ನ ನೀನು ನೋಡೋ ಎಕ್ಸಾಮ್ ಬರೀಬೇಕಂದ್ರೆ
1 ತಾಸು ಇರ್ತಕ್ಕಂಥ ಎಕ್ಸಾಮನ್ನು 2 ತಾಸದಲ್ಲಿ ನೀನು ಆರಾಮ್ಸೆ ಬಿಡಿಸ್ಬೋದು. ಅದು ಇಂಪಾರ್ಟೆಂಟ್ ಅಲ್ಲ. 1 ತಾಸ್ನ್ಯಾಗ ಎಷ್ಟು ಕ್ವಶನ್ಸ್ ಟಚ್ ಮಾಡ್ತಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, 80 ಕ್ವಶನ್ಸ್ಗಳನ್ನ ಟಚ್ ಮಾಡ್ಬೇಕಾಗತ್ತೆ ನೀನು. ಆದ ಕಾರಣಕ್ಕೋಸ್ಕರ ಪ್ರತಿಯೊಂದನ್ನು ಎಕ್ಸಾಮನ್ನು ಅಟೆಂಡ್ ಆಗಬೇಕಾದ್ರೆ ಸೊ ನೀನು ಮನೆಯಲ್ಲಿ ಕೂತ್ಕೊಂಡು ಯಾವುದೇ ಒಂದು ಆನ್ಲೈನ್ ಟೆಸ್ಟ್ ಆದ್ರೂ ಆಡು, ಸೊ ಆಫ್ಲೈನ್ ಟೆಸ್ಟ್ ಆದ್ರೂ ಆಡು, ಟೈಮಿಂಗ್ ಹಚ್ಕೊಂಡು ಕೇಸಿಂದ ಎಕ್ಸಾಮನ್ನು ಅಟೆಂಡ್ ಮಾಡು. ಓಕೆ ಸರ್, ನಾನು ಅದ್ರ ಬಗ್ಗೆ ಗೊತ್ತೇ ಇಲ್ಲ ಸರ್, ನನಗೆ SSC GD ಅಂದ್ರೇ ಗೊತ್ತಿಲ್ಲ, ಸೊ ಅದಕ್ಕೆ ಯಾವ ಥರ ಪ್ರಿಪ್ರೇಷನ್ ಮಾಡ್ಬೇಕು ಅನ್ನೋದೇ ಗೊತ್ತಿಲ್ಲ ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸೊ ನಾನು ಓದ್ತೀನಿ ಸರ್, ನನ್ನ ಮನೆಯಲ್ಲಿ ನನ್ನ ಹತ್ರ ಎಬಿಲಿಟಿ ಇದೆ ಅನ್ನೋರು ಸೊ ಮನೆಯಲ್ಲೇ ಪ್ರಯತ್ನವನ್ನು ಮಾಡಿ. ಓಕೆ, ಬೇಡನಲ್ಲ ಸರ್, ನನಗೆ ಗೊತ್ತೇ ಇಲ್ಲ ಸರ್, ನಾನು ಕೋಚಿಂಗ್ ಬರ್ಬೇಕು ಅನ್ಕೊಂಡಿರಿ ಅಂತ ಅನ್ನೋರು ನಮ್ಮ ಹತ್ರ SSC GD 4ನೇ ಬ್ಯಾಚು ಡಿಗ್ರಿ ಎಕ್ಸಾಮ್ ಇರುವ ಕಾರಣದಿಂದ ಸೊ ಅದಕ್ಕೋಸ್ಕರ ನಾವು ಎಷ್ಟೋ ವಿದ್ಯಾರ್ಥಿಗಳಿಗೆ ಅಡ್ಮಿಷನ್ಗಳನ್ನ ತೊಗೊಂಡಿದ್ವಿ. ನಾವು ಬಂದ್ಬಿಟ್ಟು ಜನವರಿ 10ನೇ ತಾರೀಕಿಂದ ಕ್ಲಾಸ್ಗಳನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಅಂದರೆ ಜನವರಿ 10ಕ್ಕೆ ಡಿಗ್ರಿ ಎಕ್ಸಾಮ ಪ್ರತಿಯೊಬ್ಬರದು ಕೂಡ ಮುಗೀತದ. ಜನವರಿ 10ರಿಂದ ನಾವು 2 ತಿಂಗಳದ ಕೋರ್ಸನ್ನು ಪ್ರಾರಂಭ ಮಾಡಿದ್ವಿ. 4ನೇ ಬ್ಯಾಚ್ ಆಗಿರ್ತದೆ. ಇವಾಗಿನಿಂದ ಅಡ್ಮಿಷನ್ ಕೂಡ ಸ್ಟಾರ್ಟ್ ಆಗಿದಾವೆ. ನಮ್ಮ ಹತ್ರ ಪುರುಷ ಮತ್ತು ಮಹಿಳೆಯರಿಗೆ ಸಪ್ರೇಟ್ ಆಗಿರ್ತಕ್ಕಂಥ ಹಾಸ್ಟೆಲ್ ವ್ಯವಸ್ಥೆಯನ್ನು ಕೂಡ ಕೊಟ್ಟಿದ್ವಿ. ಮತ್ತೆ ಅದರ ಜೊತೆಗೆ ನಿಮ್ಗೆ ನುರಿತ ಶಿಕ್ಷಕರಿಂತ ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡಿರ್ತಕ್ಕಂಥ ಸ್ಟಾಪ್ಗಳಿಂದ ಸೊ ನಾವು ಬಂದ್ಬಿಟ್ಟು ನಿಮ್ಗೆ ಎಕ್ಸಾಮ್ ಬೋಧನೆಯನ್ನ ಕೊಡ್ತಾ ಇದೀವಿ. ಮೇನ್ ಇಂಪಾರ್ಟೆಂಟು ಸೊ ಏನ್ ಹೇಳ್ತಾರೋ ನಿಮ್ಗೆ ಸ್ಟಾಫ್ಗಳನ್ನ ಎಕ್ಸಾಮ್ ಯಾವ ಥರ ಪ್ರಿಪ್ರೇಷನ್ ಅನ್ನ ಮಾಡಿಸ್ತಾರೆ, ಸೊ ಯಾವ ಥರ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತೀವಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಡೈಲಿ ಓದೋದ್ರಿಂದ ಇಂಪ್ರೂವ್ಮೆಂಟ್ ಆಗೋದಿಲ್ಲ. ನೀವು ಎಕ್ಸಾಮ್ ಎಷ್ಟು ಬರೀತೀರಿ, ಸೊ ಎಷ್ಟು ಕ್ವಶನ್ ಪೇಪರ್ ಅನ್ನ ಸಾಲ್ವ್ ಮಾಡ್ತಿರಲ್ಲ, ಸೊ ಅದು ನಿಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಪ್ರತಿಯೊಂದು ಸಿಲೆಬಸ್ ಅನ್ನ ಕಂಪ್ಲೀಟ್ ಮಾಡಿಬಿಟ್ಟು ಸೊ ಪ್ರತಿ ಡೇನು ಕೂಡ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡಿಬಿಟ್ಟು ವೀಕ್ಲಿ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡಿಬಿಟ್ಟು ಈ ಸರಿ ನಿಮ್ಮ SSC ಸ್ಕೋರ್ ಅನ್ನ 100ಕ್ಕಿಂತ ಹೆಚ್ಚು ಅಂಕಗಳನ್ನ ಗಳಿಸ್ಕೊಡ್ಬೇಕು. ಪ್ರತಿಯೊಂದು ವಿದ್ಯಾರ್ಥಿಯನ್ನ ಸೆಲೆಕ್ಷನ್ ಮಾಡಿ ಕೊಡ್ಬೇಕಂತ ಹೇಳಿಂದ ನಮ್ದೊಂದು ಗುರಿ ಇದೆ. ಆದ ಕಾರಣಕ್ಕೋಸ್ಕರ ನೀವೇನಾದ್ರೂ ಬರಬೇಕು, ಅಡ್ಮಿಷನ್ ಅನ್ನ ತಗೊಳ್ಬೇಕು, ನೀವೇನಾದ್ರೂ ಸೀಟ್ ಕನ್ಫರ್ಮೇಶನ್ ಮಾಡ್ಕೊಳ್ಬೇಕು ಅನ್ಕೊಂಡಿದ್ರಿಯಪ್ಪ ಅಂದ್ರೆ ನಮ್ಮ SJ ಡಿಫೆನ್ಸ್ ಅಕಾಡೆಮಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಫೀಸಿಯಲ್ ಕಾಂಟ್ಯಾಕ್ಟ್ ನಂಬರ್ಗೆ ಅಡ್ಮಿಷನ್ ಇನ್ಫಾರ್ಮೇಶನ್ ಅನ್ನ ಪ್ರತಿಯೊಬ್ರು ಕೂಡ ತಗೊಳ್ಬಹುದು. ಅತಿ ಕಡಿಮೆ ಫೀಸ್ ನಲ್ಲಿ ನಾವು ಈ ಕೋರ್ಸ್ ಅನ್ನ ಕೊಡ್ತಾ ಇದ್ವಿ. 2 ಮಂತ್ ಕೋರ್ಸ್ ಇರ್ತೈತಿ, ನೀವು ಬರಬೇಕು. ಸೊ ಈ ಕೋರ್ಸ್ ಅನ್ನ ಅವೈಲೇಬಲ್ ನಿಮಗೆ ಇರ್ತದ. ಸೊ ಕಡಿಮೆ ಫೀಸ್ ನಲ್ಲಿ ಇದನ್ನ ಪಡ್ಕೊಳ್ಬೇಕು ಅನ್ಕೊಂಡಿದ್ರಿಯಪ್ಪ ಅಂದ್ರೆ 100% ಸೆಲೆಕ್ಷನ್ ಆಗಬೇಕು ಅನ್ಕೊಂಡಿದ್ರೆ ಈ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಳಿ ಸ್ನೇಹಿತರೆ. ಓಕೆ, ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಈ ವಿಡಿಯೋನ ಪ್ರತಿಯೊಂದು ನಿಮ್ಮ ವಿದ್ಯಾರ್ಥಿಗೆ ಶೇರ್ ಮಾಡ್ಕೊಡ್ರಿ. ನಾವು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿತ್ತು, ಸೊ ಹೆಲ್ಪ್ ಆಗಿತ್ತಪ್ಪ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸೊ ಇವಾಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೋದನ್ನ ಮರೆಯಕ್ಕೆ ಹೋಗ್ಬೇಡ್ರಿ. ಸರ್, ನಾವು ಅರ್ಜಿಯನ್ನು ಸಲ್ಲಿಸಿದೀವಿ ಸರ್, ನಮ್ದು ಸ್ವಲ್ಪ ಮಿಸ್ಟೇಕ್ ಆಗಿದೆ ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳು ನೀವು ಅಪ್ಲಿಕೇಶನ್ ಅನ್ನ ಕರೆಕ್ಷನ್ ಮಾಡ್ಕೊಳ್ಳೋಕೆ ಜನವರಿ 8ನೇ ತಾರೀಕಿನಿಂದ ಹಿಡಿದು ಜನವರಿ 10ನೇ ತಾರೀಕಿನವರೆಗಡೆ ಅಪ್ಲಿಕೇಶನ್ ಡೇಟ್ ಅನ್ನ ಕರೆಕ್ಷನ್ ಅನ್ನ ಅಂದ್ರೆ ಅಪ್ಲಿಕೇಶನ್ ಅನ್ನ ನೀವೇನಾದ್ರೂ ತಪ್ಪುಗಳನ್ನ ಮಾಡಿದ್ರೆ ಅಡ್ರೆಸ್ ಆಗಿರಲಿ, ಪೋಸ್ಟ್ ಪ್ರಿಫರೆನ್ಸ್ ಆಗಿರಲಿ, ಫಾದರ್ ಮದರ್ ನೇಮ್ ಏನೋ ಕರೆಕ್ಷನ್ ಮಾಡೋದಿತ್ತಪ್ಪ ಅಂದ್ರೆ ಆ ಡೇಟ್ ಒಳಗಡೆ ಕರೆಕ್ಷನ್ ಅನ್ನ ಮಾಡ್ಕೊಳ್ಬೇಕಾಗುತ್ತಾ. ಸೊ ಅವಾಗ ಒಂದು ವಿಡಿಯೋ ಕೂಡ ಮಾಡಾಕ್ತೀನಿ. ಸೊ ಇನ್ನು ಇದರಲ್ಲಿ ಏನು ಇನ್ಫಾರ್ಮೇಶನ್ ಬೇಕಾಗುತ್ತಾ, ಸೊ ಇದರಲ್ಲಿ ಏನು ಹೆಚ್ಚಿನ ಮಾಹಿತಿ ಬೇಕಾಗಿದೆ, ಪ್ರತಿಯೊಂದು ವಿದ್ಯಾರ್ಥಿ ಕೂಡ ಕಮೆಂಟ್ ಸೆಕ್ಷನ್ ದಲ್ಲಿ ಮಿಸ್ ಮಾಡದೇನೆ ಕಮೆಂಟ್ ಅನ್ನು ಹಾಕಿ. ನಾವು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಸರಿ ಅನಿಸಿದ್ರೆ, ಸೊ ಇಷ್ಟ ಆಗಿದ್ರೆ, ಸರ್ ನಿಮ್ಗೆ ಯೂಸ್ ಆಗ್ತಿದ್ರೆ ಮಾತ್ರ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಇಲ್ಲಾಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳಕ್ ಹೋಗ್ಬೇಡಿ. ಓಕೆ, ಎಲ್ಲರಿಗೂ ಆಲ್ ದಿ ಬೆಸ್ಟ್. ಜೈ ಹಿಂದ್, ಜೈ ಕರ್ನಾಟಕ.